ಅಭಿನವ್ ಬ್ರಹ್ಮಾನಂದ ಸ್ವಾಮೀಜಿಯವರಿಂದ 2024ರ ಯುಗಾದಿ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳ ಆಮಂತ್ರಣ ಪತ್ರಿಕೆ ಬಿಡುಗಡೆ. ರಾಯಬಾಗ್ ತಾಲೂಕಿನ ಪರಮಾನಂದವಾಡಿ ಗ್ರಾಮದ ಶ್ರೀ ಗುರುದೇವ ಬ್ರಹ್ಮಾನಂದರ ಆಶ್ರಯದಲ್ಲಿ ಸೋಮವಾರ ಏಪ್ರಿಲ್ 1ರಿಂದ 9ರವರೆಗೆ ಯುಗಾದಿ ಮಹೋತ್ಸವ ಹಾಗೂ ಶ್ರೀ ಗುರುದೇವರ ಬ್ರಹ್ಮಾನಂದ ಮಹಾಶಿವ ಯೋಗಿಗಳ 48ನೆಯ ಹಾಗೂ ಶ್ರೀ ಗುರುದೇವ ಸಿದ್ದೇಶ್ವರ ಮಹಾಶಿವ ಯೋಗಿಗಳ 18ನೆಯ ಮಹಾಸಮಾಧಿ ಮಹೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿ ಡಾಕ್ಟರ್ ಅಭಿನವ್ ಬ್ರಹ್ಮಾನಂದ ಸ್ವಾಮೀಜಿ ಮಾತನಾಡಿದರು. ಈ ಮೂಲಕವಾಗಿ ಕೇಳಿಕೊಳ್ಳುವುದೇನೆಂತಂದರೆ, ಗುರುದೇವ ಬ್ರಹ್ಮಾನಂದ ಆಶ್ರಮ ಪರಮಾನಂದವಾಡಿಯಲ್ಲಿ ಗುರುದೇವರ ಒಂದು ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರತಕ್ಕಂತಹ ಯುಗಾದಿ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮವನ್ನು ನಾವು ಇದೇ ಏಪ್ರಿಲ್ 1ನೇ ತಾರೀಕಿನಿಂದ 9ನೇ ತಾರೀಕಿನವರೆಗೆ ನಡೆಸಿಕೊಂಡು ಬರ್ತಾ ಇದ್ದೇವೆ. ಈ 1ನೇ ತಾರೀಕಿನಿಂದ 6ನೇ ತಾರೀಕಿನವರೆಗೆ ಶರಣರ ಜೀವನ ದರ್ಶನ ಅನ್ನುವಂತಹ ವಿಷಯದ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆಯೇ 7, 8, 9 3 ದಿನಗಳ ವಿಶೇಷ ಕಾರ್ಯಕ್ರಮದಲ್ಲಿಯೂ ಕೂಡ ಬೆಳಗ್ಗೆ ಮತ್ತು ಸಾಯಂಕಾಲ 2 ಹೊತ್ತು ಉಪದೇಶಾಮೃತ ಸತ್ಸಂಗ ಕಾರ್ಯಕ್ರಮಗಳಿರ್ತವೆ, ಧ್ಯಾನ ಕಾರ್ಯಕ್ರಮಗಳಿರ್ತವೆ. ಅದರ ಜೊತೆಗೆ ಕೊನೆಯ ದಿನ 4:30ಕ್ಕೆ ಗುರುದೇವರ ಪಲ್ಲಕ್ಕಿ ಮಹೋತ್ಸವ ಊರಿನ ಸಕಲ ಬೀದಿಗಳಲ್ಲಿ ಸಂಚಾರವನ್ನು ಮಾಡಿಕೊಂಡು ಬಂದು ಸಾಯಂಕಾಲ ಆಶ್ರಮಕ್ಕೆ ಬಂದ ಮೇಲೆ ಮತ್ತೆ ಸಾಯಂಕಾಲ 7:30ರಿಂದ 10:30ವರೆಗೆ ಎಲ್ಲ ಮಹಾತ್ಮರ ಒಂದು ಸನ್ನಿಧಾನದಲ್ಲಿ ಸಮ್ಮುಖದಲ್ಲಿ ಪ್ರವಚನ ಕಾರ್ಯಕ್ರಮಗಳು ನಡೆದುಕೊಂಡು ಬರ್ತಾ ಇದ್ದಾವೆ. ಆ ಕಾರಣದಿಂದ ಇಂತಹ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಹಲವಾರು ಜನ ದಾಸೋಹಿಗಳು ಅನ್ನ ದಾಸೋಹವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ, ದಾನ ಧರ್ಮವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ತಮ್ಮ ಕೈಲಾದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಧನ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಒಂದು ಶ್ರೀ ಗುರುದೇವರ ಒಂದು ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕಂತ ಹೇಳಿ ಈ ಮೂಲಕವಾಗಿ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಗದಗ್ನ ಶ್ರೀ ಜಗದ್ಗುರು ಶಿವಾನಂದ ಬ್ರಹ್ಮನ್ಮಠ ಪರಮ ಪೂಜ್ಯ ಶ್ರೀ ಮಜ್ಜಗದ್ಗುರು ಅಭಿನವ ಶಿವಾನಂದ ಮಹಾಸ್ವಾಮಿಗಳು ವಹಿಸಲಿದ್ದಾರೆ. ಇನ್ನು ಕಾರ್ಯಕ್ರಮಕ್ಕೆ ಹಲವು ಕ್ಷೇತ್ರಗಳಿಂದ ಸ್ವಾಮೀಜಿಗಳು, ಗಣ್ಯರು, ಸ್ಥಳೀಯರು ಭಾಗವಹಿಸಿ ಆಶೀರ್ವಚನ ನೀಡ್ತಾರೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಪದ್ಮಣ್ಣ ಮಿರ್ಚೆ, ಸದಸ್ಯ ದಿಲೀಪ್ ಗುಂಡೂಶಿ, ಸ್ಥಳೀಯರಾದ ಸದಾಶಿವ್ ವಾಳ್ಕೆ, ಇನ್ನೂ ಹಲವಾರು ಜನರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು.